ಗೃಹ ಸಚಿವ ಅಮಿತ್ ಶಾ ಅಧ್ಯಕ್ಷತೆಯಲ್ಲಿ ದಕ್ಷಿಣ ವಲಯ ಮಂಡಳಿ ಸಭೆ ನಡೆಯಿತು. ಚೆನ್ನೈನ ಮಹಾಬಲಿಪುರದಲ್ಲಿ ನಡೆದ ಸಭೆಯಲ್ಲಿ ಕರ್ನಾಟಕ ಸಿಎಂ ಡಿಕೆ ಶಿವಕುಮಾರ್ ಸೇರಿದಂತೆ ಹಲವು ರಾಜ್ಯದ ಸಿಎಂಗಳು ಪಾಲ್ಗೊಂಡಿದ್ದರು. ಸಭೆಯಲ್ಲಿ ದಕ್ಷಿಣ ರಾಜ್ಯಗಳಿಗೆ ಅನುದಾನ ಮತ್ತು ಸಂಪನ್ಮೂಲ ಹಂಚಿಕೆಯಲ್ಲಿ ನ್ಯಾಯಯುತ ಪಾಲು ಕೋರಿದರು. ದೇಶದ ಆರ್ಥಿಕತೆಗೆ ದಕ್ಷಿಣದ ಕೊಡುಗೆಗೆ ಅನುಗುಣವಾಗಿ ಪ್ರಾತಿನಿಧ್ಯ, ಜಲ ವಿವಾದಗಳ ಕರ್ನಾಟಕ ಮಾದರಿ ಹಾಗೂ ಹಣಕಾಸು ಆಯೋಗದ ಪಾಲು ಇಳಿಕೆಯಿಂದಾದ ನಷ್ಟ ಕುರಿತು ಪ್ರಸ್ತಾಪಿಸಿದರು. ದೇಶದ ಒಟ್ಟು ಜಿಡಿಪಿಯಲ್ಲಿ ಶೇಕಡಾ 33ರಷ್ಟು ನಮ್ಮ ಕೊಡುಗೆ ಇದೆ. ಸಾಫ್ಟ್ವೇರ್ ರಫ್ತಿನಲ್ಲಿ ಕರ್ನಾಟಕದ ಕೊಡುಗೆ ಶೇಕಡಾ 42ರಷ್ಟಿದೆ. ಇನ್ನು ಮೇಕೆದಾಟು ಯೋಜನೆಗೆ ತಮಿಳುನಾಡು ಅಡ್ಡಿಪಡಿಸ್ತಾ ಇದೆ. ನೀರು ನಮ್ಮನ್ನ ಒಗ್ಗೂಡಿಸಬೇಕು, ವಿಭಜಿಸಬಾರದು. ನೀರಿನ ಹಂಚಿಕೆಯಲ್ಲಿ ರಾಜ್ಯಗಳ ಸಹಕಾರ ಮುಖ್ಯ. ಸಹಕಾರ ಹೇಗಿರಬೇಕು ಅಂತ ಕರ್ನಾಟಕ ತೋರಿಸಿದೆ. ನಾವು ಸ್ಪರ್ಧಿಗಳಾಗಿ ಅಲ್ಲ, ಪಾಲುದಾರರಾಗಿ ಚರ್ಚಿಸಬೇಕು ಅಂತ ಹೇಳಿದರು. ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇದೆ. ಮಂಡ್ಯದ ಸಂಜಯ್ ವೃತ್ತದಲ್ಲಿ ಬೊಗಸೆ ನೀರು ಚಳವಳಿ ನಡೆಸಲಾಗ್ತಿದೆ. ಬೊಗಸೆಯಲ್ಲಿ ನೀರು ಕುಡಿಯುವ ಮೂಲಕ ರೈತ ಸಂಘ ಹಾಗೂ ಕನ್ನಡ ಸೇನೆ ಕಾರ್ಯಕರ್ತರು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಾಲ್ಕನೇ ದಿನವೂ ಸದನದಲ್ಲಿ ನಾಗೇಂದ್ರ ವಿರುದ್ಧ ದೋಸ್ತಿ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ತೋಳಿಗೆ ಕಪ್ಪು ಪಟ್ಟಿ ಕಟ್ಕೊಂಡು ಬಂದು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾಗೇಂದ್ರ ರಾಜೀನಾಮೆ ಕೊಡಲೇಬೇಕು. ನಾಗೇಂದ್ರ ಮೇಲೆ 24 ಕೇಸ್ಗಳಿವೆ. ಸಿಬಿಐನಲ್ಲಿ 2 ಚಾರ್ಜ್ ಶೀಟ್ಗಳಿವೆ. ನಮ್ಮ ಬಳಿ ದಾಖಲೆಗಳಿವೆ. 224 ಶಾಸಕರ ಸಮಯ ವ್ಯರ್ಥ ಮಾಡಬೇಡಿ ಅಂತ ಸದನದಲ್ಲಿ ವಿಪಕ್ಷ ನಾಯಕ ಅಶೋಕ್ ಆಗ್ರಹಿಸಿದ್ರು. ನನ್ನ ಪರಮೇಶ್ವರ್ ಬಹಳ ದೊಡ್ಡದಾಗಿ ಹೇಳಿದ್ರು, ಅವ್ರದ್ದು ಯಾವುದು ಕೇಸ್ ಇಲ್ಲ, ಅವ್ರದ್ದು ಬಹಳ ಕ್ಲೀನ್ ಚಿಟ್ ಅಂತ. ನನ್ನ ಹತ್ರ ಎಲ್ಲ ಲಿಸ್ಟ್ ಇದೆ ಅವರು ಮಾಡಿರುವಂತದ್ದು. 24 ಕೇಸ್ ಇದೆ ಅವ್ರ ಮೇಲೆ. 24 ಇದು ಸಿಬಿಐ ಚಾರ್ಜ್ ಶೀಟ್. 24 ಕೇಸ್ ಇದೆ. 24 ಚಾರ್ಜ್ ಶೀಟ್ ಇದೆ ಅವ್ರ ಮೇಲೆ. ಸಿಬಿಐದು 3 ಇದೆ, ಆಮೇಲೆ ಇಡಿದು ಇದೆ. ಅದಕ್ಕೆ ಅದು ಲೀಡರ್ ಆಫ್ ದ ಅಪೋಸಿಷನ್ ಮಾತಾಡ್ಬೇಕಾದ್ರೆ ಈ ಟೈಪ್ ಅಂದ್ಕೊಂಡ್ರೆ ಹೆಂಗೆ ಅಧ್ಯಕ್ಷರೇ? ಇನ್ನು ಸಚಿವ ನಾಗೇಂದ್ರ ವಿರುದ್ಧ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತ ಸಿಟಿ ರವಿ ಹೇಳಿದ್ದಾರೆ. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಗಳು ಆಗ್ತಾ ಇವೆ. ಮುಂದಿನ ದಿನಗಳಲ್ಲಿ ಹೋರಾಟ ತೀವ್ರಗೊಳಿಸುತ್ತೇವೆ ಅಂತ ಹೇಳಿದ್ದಾರೆ. ನಾಗೇಂದ್ರ ಅವರ ರಾಜೀನಾಮೆಯನ್ನು ಕೇಳ್ತಿರೋದು ಸಂವಿಧಾನದ ಅಡಿಯಲ್ಲೇ ರಾಜೀನಾಮೆ ಕೇಳ್ತಾ ಇದ್ದೀವಿ. ನಿಮ್ಮಂಥವರು ಇಷ್ಟೆಲ್ಲ ಆಧಾರ ಇದ್ದಾಗಲೂ ಕೂಡ ಮತ್ತೆ ಮಂತ್ರಿಯಾಗೋದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಳಂಕ, ಎಸ್ ಟಿ ಸಮುದಾಯಕ್ಕೆ ಕಳಂಕ. ನಾನು ಭ್ರಷ್ಟಾಚಾರನ ಸಹಿಸೋದಿಲ್ಲ ಅಂತ ಹೇಳೋದಾದ್ರೆ ಜನ ಅದನ್ನು ಭಾವಿಸ್ತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ಅಂತ ಹೇಳಿ. ಹಾಗೆ ಭಾವಿಸಬಾರ್ದು ಅಂತಿದ್ರೆ ನೀವು ಮಂತ್ರಿಮಂಡಲದಲ್ಲಿ ತೆಗೆದುಕೊಂಡಿದ್ದೇ ತಪ್ಪು. ಮಂತ್ರಿಮಂಡಲದಿಂದ ವಜಾ ಮಾಡಿ ಅನ್ನೋ ಆಗ್ರಹನ ಮಾಡಲಿಕ್ಕೆ ಬಯಸ್ತೇನೆ. ಈಗ ಇಡೀ ಎಲ್ಲ ಬೆಂಗಳೂರಿನ ಹೊರವಲಯದಲ್ಲಿ ಪತ್ತೆಯಾದ ನಕಲಿ ಔಷಧ ಜಾಲ ಕರ್ನಾಟಕವನ್ನೇ ಬೆಚ್ಚಿ ಬೀಳಿಸುತ್ತಿದೆ. ಈಗಾಗಲೇ ನಕಲಿ ಔಷಧ ಜಾಲ ಪತ್ತೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಡ್ರಗ್ ಕಂಟ್ರೋಲರ್ಗಳು ಹಾಗೂ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ನಕಲಿ ಔಷಧ ಸಿಕ್ಕ ಸ್ಥಳಕ್ಕೆ ಭೇಟಿ ಕೊಟ್ಟಿರುವ ಔಷಧ ನಿಯಂತ್ರಣ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಿದ್ದಾರೆ. ಸುತ್ತಮುತ್ತ ಹಾಗೂ ಮೆಡಿಕಲ್ ಸ್ಟೋರ್ಗಳಿಗೆ ಭೇಟಿ ಕೊಟ್ಟು ತಪಾಸಣೆ ನಡೆಸುತ್ತಿದ್ದಾರೆ. ನಕಲಿ ಮೆಡಿಸಿನ್ ಪ್ರಕರಣ ಸಂಬಂಧ ಮತ್ತೊಬ್ಬ ಆರೋಪಿಯನ್ನ ಅರೆಸ್ಟ್ ಮಾಡಲಾಗಿದೆ. ಮೆಡಿಸಿನ್ ಡಿಸ್ಟ್ರಿಬ್ಯೂಟರ್ ವೆಂಕಟೇಶ್ ಅನ್ನುವಾತನನ್ನು ಪೊಲೀಸರು ಬಂಧಿಸಿದ್ದಾರೆ. ಪ್ರಕರಣದಲ್ಲಿ ಈವರೆಗೆ ಪ್ರಭುದೇವ, ತೇಜಸ್, ನವೀನ್, ವೆಂಕಟೇಶ್ ಸೇರಿ 4ರನ್ನ ತಾವರೆಕೆರೆ ಪೊಲೀಸರು ಬಂಧಿಸಿದ್ದಾರೆ. ಇವತ್ತು ಬಹುತೇಕ ಎಸ್ಐಟಿ ರಚನೆಯಾಗುವ ಸಾಧ್ಯತೆ ಇದ್ದು 4 ಆರೋಪಿಗಳನ್ನು ಫಾರ್ಮ್ ಹೌಸ್ಗೆ ಕರೆತಂದು ಸ್ಥಳ ಮಹಜರು ಮಾಡಲಾಯಿತು. ಸದ್ಯ 4 ಆರೋಪಿಗಳನ್ನು ಬೆಂಗಳೂರು ಕೋರ್ಟ್ಗೆ ತಾವರೆಕೆರೆ ಪೊಲೀಸರು ಹಾಜರುಪಡಿಸಲಿದ್ದಾರೆ. ನಕಲಿ ಡ್ರಗ್ಸ್ ಸರಬರಾಜು ಪತ್ತೆ ಹಚ್ಚೋದೇ ಆರೋಗ್ಯ ಇಲಾಖೆಗೆ ದೊಡ್ಡ ಟಾಸ್ಕ್ ಆಗಿದೆ. ಈಗಾಗಲೇ ದೇಶದ ಎಲ್ಲ ರಾಜ್ಯಗಳ ಔಷಧ ನಿಯಂತ್ರಕರಿಗೆ ಪತ್ರ ಬರೆಯಲಾಗಿದೆ. ನಿಮ್ಮ ರಾಜ್ಯದಲ್ಲಿಯೂ ಈ ಲೇಬಲಿಂಗ್ ಇರುವಂತಹ ಔಷಧಗಳು ಇದ್ರೆ ತನಿಖೆ ಮಾಡಿ, ನಿಮ್ಮ ರಾಜ್ಯದಲ್ಲಿಯೂ ಈ ಔಷಧಿಗಳು ಇದ್ರೆ ಮಾಹಿತಿ ನೀಡುವಂತೆ ಪತ್ರ ಬರೆಯಲಾಗಿದೆ. ರಾಜ್ಯದ ಎಲ್ಲ ಖಾಸಗಿ ಆಸ್ಪತ್ರೆ, ಮೆಡಿಕಲ್ ಸ್ಟೋರ್ಗಳಿಗೆ ಅಲರ್ಟ್ ಘೋಷಿಸಲಾಗಿದೆ.
ಕೊಟ್ಟಿದ್ದಾರೆ. ನಾವು ನಿನ್ನೆ ಅದನ್ನು ನಕಲಿ ಔಷಧಿ ಜಾಲ ಪತ್ತೆ ಹಿನ್ನೆಲೆ ಆರೋಗ್ಯ ಇಲಾಖೆ ಎಚ್ಚೆತ್ತುಕೊಂಡಿದೆ. ಪ್ರಕರಣ ಕುರಿತಂತೆ ನ್ಯೂಸ್ 18ಗೆ ಆರೋಗ್ಯ ಸಚಿವ ಯುಟಿ ಖಾದರ್ ಮಾತನಾಡಿ, ಈಗಾಗಲೇ ಸರಬರಾಜು ಆಗಿರುವ ನಕಲಿ ಔಷಧಿಯನ್ನ ಪತ್ತೆಯನ್ನ ಸಹ ಪೊಲೀಸರು ಮಾಡ್ತಾ ಇದ್ದಾರೆ. ಎಸ್ಐಟಿ ರಚನೆ ಬಗ್ಗೆ ಸರ್ಕಾರ ತೀರ್ಮಾನ ಮಾಡುತ್ತೆ. ನಕಲಿ ಔಷಧದ ಬಗ್ಗೆ ಮಾಹಿತಿ ಕೊಟ್ಟರೆ ಬಹುಮಾನ ಕೊಡ್ತೇವೆ ಅಂತ ಹೇಳಿದ್ದಾರೆ. ನಾವು ನಿನ್ನೆ ಅದನ್ನು 5 ಕೋಟಿ ರೂಪಾಯಿ ಮೊತ್ತ ನಾವು ಇವತ್ತು ಸೀಸ್ ಮಾಡಿದ್ದೇವೆ. ಕೇಸ್ ಆಗಿದೆ, ತನಿಖೆ ಮಾಡ್ತೇವೆ. ಎಲ್ಲಿಯ ಕಂಪನಿ ಯಾರು ಬರ್ತಾರೆ, ಯಾವ ಆಸ್ಪತ್ರೆ ಕೊಟ್ಟಿದ್ದಾರೆ, ಯಾರು ದಲಾಳಿಗಳು ಎಲ್ಲ ವಿಚಾರ ತಗೊಂಡು ಕಠಿಣ ಕ್ರಮ ನಾವು ತಗೊಳ್ತೇವೆ. ಅವ್ರಿಗೆ ಬೇರೆ ಬೇರೆ ಕೆಲಸ ಕಾರ್ಯ ಒತ್ತಡ ಕೂಡ ಇರ್ತದೆ, ಬೇರೆ ಬೇರೆ ಕೆಲಸ ಕಾರ್ಯಕ್ಕೆಲ್ಲ. ಅದಕ್ಕೆ ಒಂದು ಸ್ಪೆಷಲ್ ಯೂನಿವರ್ಸಿಟಿ ಮಾಡಬೇಕಂತ ಕೇಳಿಕೊಂಡಿದ್ದೇನೆ. ಅದು ನಾವು ಸರ್ಕಾರ ಮುಂದೆ ತೀರ್ಮಾನ ಮಾಡ್ತೇವೆ. ಎಲ್ಲ ಊರಿನವರು ನಮಗೆ ಈ ರೀತಿಯ ಒಂದು ಅಕ್ರಮವಾಗಿ ಮದ್ದಿಟ್ಟಿದ್ದಾರೆ ಅಂತ ಯಾರು ಸಣ್ಣ ಮಗು ನಮಗೆ ಒಂದು ಮಾಹಿತಿ ಕೊಟ್ಟರು ಕೂಡ, ಯಾರು ಮಾಹಿತಿ ಕೊಟ್ಟರು ಕೂಡ ಅವ್ರಿಗೆ ವಿಶೇಷದ ಬಹುಮಾನ. ಚಾಮರಾಜನಗರ ಜಿಲ್ಲೆ ಕೊಳ್ಳೇಗಾಲ ತಾಲೂಕಿನ ಶಿಲುಬೆಪುರ ಬಳಿ ಅರಣ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಮೊನ್ನೆ ಅರಣ್ಯಕ್ಕೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದು, ಈಗ ಶಿಲುಬೆಪುರ ಅರಣ್ಯ ವ್ಯಾಪ್ತಿಯಲ್ಲಿ ಬೆಂಕಿ ಇಟ್ಟಿದ್ದಾರೆ. 10 ಎಕರೆ ಪ್ರದೇಶ ಬೆಂಕಿಗೆ ಹಾನಿಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣದಲ್ಲಿ ಒಬ್ಬನ ವಿರುದ್ಧ ಪೊಲೀಸರು ದೂರು ದಾಖಲಿಸಿದ್ದಾರೆ. ಎನ್ಕೌಂಟರ್ ಅನ್ನು ಖಂಡಿಸಿ ಜನ ಪ್ರತಿಭಟನೆ ಮಾಡಿದ್ದ ವೇಳೆ ಪೊಲೀಸರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದ ವ್ಯಕ್ತಿಯ ಮೇಲೆ ಹನೂರು ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಾಮರಾಜನಗರದ ಎನ್ಕೌಂಟರ್ ಪ್ರಕರಣದ ಪ್ರಮುಖ ಸಾಕ್ಷಿ ಮಹಿಮಾದಾಸ್ ಸುಳಿವಿಲ್ಲ. ಹೀಗಾಗಿ ಮಹಿಮಾದಾಸ್ ಮಕ್ಕಳು ಆತಂಕದಲ್ಲಿದ್ದಾರೆ. ಆಗಸ್ಟ್ 15ರಂದು ಹುಷಾರಿಲ್ಲ ಅಂತ ಮೈಸೂರಿಗೆ ಬಂದರು. ಆಸ್ಪತ್ರೆಗೆ ದಾಖಲಾಗಿ ನಂತರ ಯಾರು ಡಿಸ್ಚಾರ್ಜ್ ಮಾಡಿಸಿದಾರೋ ಗೊತ್ತಿಲ್ಲ. ಕೆಲವು ಅಪರಿಚಿತರು ದಿನ ನಮ್ಮ ಮನೆಗೆ ಬಂದು ನಿಮ್ಮಪ್ಪ ಎಲ್ಲಿದ್ದಾರೆ ಅಂತ ಹೇಳಿ ಅಂತ ತೊಂದರೆ ಕೊಡ್ತಾ ಇದ್ದಾರೆ. ನಮ್ಮಪ್ಪ ಎಲ್ಲಿದ್ದಾರೆ ಹುಡುಕಿ ಕೊಡಿ, ಅವರಿಗೆ ಏನಾದರೂ ಮಾಡಿಬಿಡ್ತಾರಾ ಅನ್ನೋ ಭಯ ಇದೆ. ಮಹಿಮಾದಾಸ್ಗೆ ರಕ್ಷಣೆ ಕೊಡಿ ಅಂತ ಮಗಳು ಪ್ರಿಯದರ್ಶಿನಿ ಮನವಿ ಮಾಡಿದ್ದಾರೆ. ಲಾಸ್ಟ್ ಹಸು ಹುಡುಕ್ಬೇಕು ಬಾ ಅಂತ ಹೇಳಿದ್ದಾರೆ. ಅಪ್ಪ ಊಟ ಮಾಡ್ತಾ ಇದ್ದಿದ್ದಾರೆ. ಫೋನ್ ಬಂದಿದೆ, ಬಾ ಅಣ್ಣ ಹಸು ಹುಡ್ಕೊಂಡು ಹೋಗ್ಬೇಕು. ಹಸು ಬಂದೇ ಇಲ್ಲ ಮನೆಗೆ, ಹಾಲು ಕರೆಯಕ್ಕೆ ಬಂದಿಲ್ಲ. ಟೈಮ್ ಆಯ್ತು, ಏನಾಯ್ತು ಏನು ಗೊತ್ತಿಲ್ಲ. ಅವ್ರದ್ದು 12 ಹಸು 13 ಹಸು ಇದೆ. ಅವ್ರದ್ದು ನಮ್ದು ಒಂದು 4-5 ಇದೆ. ಬಂದು ಕೇಳಿದ್ದಾರೆ, ಸರಿ ಅಂತ ಅವ್ರು ಹೋಗಿದ್ದಾರೆ. ನಮ್ಗೆ ಲಾಸ್ಟ್ ನಮ್ಮ ಅಪ್ಪನ ಹತ್ರ ಮಾತಾಡಿದ್ದು ಎಲ್ಲ ಆ ಬೆಲ್ಗೆನೆ. ಅದ್ ಮುಂಚೆ ನಮ್ಮ ಅಪ್ಪ ನೋಡು ಇಲ್ಲ, ಇದುವರೆಗೆ ಮಾತಾಡ್ಸಿಲ್ಲ. ಹೇಗಿದ್ದಾರೋ ಯಾವ ತರ ಇದ್ದಾರೋ ಗೊತ್ತಿಲ್ಲ. ಒಂದಿನ ನಮ್ಮ ಅಪ್ಪ ನಮ್ಮನ್ನು ಬಿಟ್ಟು ಇದ್ದಿರಲ್ಲ. ಒಂದಿನ ಬಂದಿಲ್ಲ ಅಂದ್ರು ಯಾಕೆ ಬಂದಿಲ್ಲ ಅಂತ ಬಂದು ಕೇಳ್ತಾರೆ. ಇವಾಗ ಇದುವರೆಗೆ ಬಂದಿಲ್ಲ, ಎಲ್ಲಿದ್ದಾರೋ ಗೊತ್ತಿಲ್ಲ. ನೆನ್ನೆ ಈ ವಿಡಿಯೋ ನೋಡ್ಬಿಟ್ಟು ನಮ್ಗೆ ಇನ್ನೂ ತುಂಬಾ ಭಯ ಆಗ್ತಾ ಇದೆ. ನೆಮ್ಮದಿರಲ್ಲ. ಇಲ್ಲಿ ಬರೋರೆಲ್ಲ ಬರ್ತಾರೆ, ಯಾರೋ ಬರ್ತಾರೆ. ಅವ್ರು ಫಾರೆಸ್ಟ್ ಅವರ ಪೊಲೀಸ್ರವ್ರ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ನಮ್ಮನ್ನ ಕೇಳ್ತಾವ್ರೆ ಎಲ್ಲಿದ್ದಾರೆ, ಎಲ್ಲಿ ರಕ್ಷಣೆ ಮಾಡ್ಬೇಕು. ಅವ್ರು ತುಂಬಾ ಭಯದಿಂದ ಇದ್ದಾರೆ. ಎಲ್ಲಿ ಸಾಕ್ಷಿ ಹೇಳ್ಬಿಡ್ತಾರಂತ. ಅವ್ರು ಏನಾದ್ರೂ ಮಾಡ್ಸಕ್ಕೆ ಚಾನ್ಸ್ ಇದೆ. 3 ಜನ ಸುಟ್ಟಾಕೋರಿಗೆ ಅವರನ್ನು ಮೂಡ 50-50 ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಗರಾಭಿವೃದ್ಧಿ ಸಚಿವ ಯತೀಂದ್ರ ಸಿದ್ದರಾಮಯ್ಯ ಅವರು ಸೈಟ್ಗಳನ್ನು ರದ್ದು ಮಾಡಿದ್ದು ಈ ಕ್ರಮ ಸ್ವಾಗತಾರ್ಹ. ಆದರೆ 2019ರಿಂದ 2023ರವರೆಗಿನ ಸೈಟ್ಗಳನ್ನು ಯಾಕೆ ರದ್ದು ಮಾಡಿಲ್ಲ ಅಂತ ಮಾಜಿ ಸಚಿವ ಸಾರಾ ಮಹೇಶ್ ಪ್ರಶ್ನೆ ಮಾಡಿದ್ದಾರೆ. ಮೈಸೂರಲ್ಲಿ ಸುದ್ದಿಗೋಷ್ಠಿ ಮಾಡಿ ಮಾತನಾಡಿದ ಅವರು 2100 ಸೈಟ್ಗಳ 5,000 ಕೋಟಿ ಹಗರಣ ಇದಾಗಿದ್ದು, ರೈತರ ಹೆಸರಿನಲ್ಲಿ ಹಲವರು ವಂಚನೆ ಮಾಡಿದ್ದಾರೆ, ಮಧ್ಯವರ್ತಿಗಳಿಂದ ಹಲವರು ಹಣ ಕಳ್ಕೊಂಡಿದ್ದಾರೆ. ಎಲ್ಲಾ ಸೈಟ್ ರದ್ದು ಮಾಡಿ ಅಂತ ಸಾರಾ ಮಹೇಶ್ ಆಗ್ರಹಿಸಿದ್ದಾರೆ. ಪ್ರಾಧಿಕಾರಕ್ಕೆ ಸಂಬಂಧಪಟ್ಟಂತೆ 2ನೇ ಹಂತದ್ದು ರದ್ದತಿ ಆಗದೆ ಹೋದ್ರೆ ಒಂದು 15 ದಿವಸ ಇದಕ್ಕೂ ಗಡುವು ಕೊಟ್ಟಿದ್ದು. ಇದಕ್ಕೆ ಪಾಪ ಬೇರೆಯವರು ಎಲ್ಲ ಹೋರಾಟ ಮಾಡ್ತಾ ಇದ್ದಾರೆ. ಮತ್ತೆ 1,100 ಮೇಲೆ ಏನಿದಾವೆ ಅವನು ರದ್ದು ಮಾಡೋಕ್ಕೆ ನಾವೆಲ್ಲ ಪ್ರಾಧಿಕಾರದ ಮುಂದೆ ಅನಿವಾರ್ಯ ಅಂದ್ರೆ ನಂಬಿಕೆ ಇದೆ. ಯತೀಂದ್ರ ಅವರು ಅವ್ರನ್ನ ರದ್ದು ಮಾಡ್ತಾರೆ ಅಂತ ಯಾವ ಒತ್ತಡಕ್ಕೂ ಮಣಿದೆ. ಖಂಡಿತವಾಗಿ 1,100 ರದ್ದು ಮಾಡುವಂಥದ್ದನ್ನ ಮಾಡ್ತಾರೆ. ಆಮೇಲೆ ಯಾವ್ದಾದ್ರು ಜಿನೈನಿಟಿ ಇದ್ರೆ ಸರ್ಕಾರ ತೀರ್ಮಾನ ಮಾಡಿಕೊಂಡು ಅಥವಾ ನ್ಯಾಯಾಲಯದಲ್ಲಿ ಹೋಗಿ ತಗೊಬರ್ಲಿ. ಮಂಜೂರಾತಿ ಹಿಂದಾಗಿತ್ತು, ಅದಕ್ಕೆ ಇವು ಮಾತ್ರ ರದ್ದು ಮಾಡೋರು ಅವ್ರು ಮಾಡಿಲ್ಲ ಅಂತ ಮಾತಾಡ. ಮಾಜಿ ಪ್ರಧಾನಿ ರಾಜೀವ್ ಗಾಂಧಿ ಹಾಗೂ ಮಾಜಿ ಸಿಎಂ ದೇವರಾಜ ಅರಸ್ ಜನ್ಮ ಜಯಂತಿ, ಹೀಗಾಗಿ ಕೆಪಿಸಿಸಿ ಕಚೇರಿಯಲ್ಲಿ ಆಚರಣೆ ಮಾಡಲಾಯಿತು. ರಾಜೀವ್ ಗಾಂಧಿ, ದೇವರಾಜ ಅರಸು ಭಾವಚಿತ್ರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಪುಷ್ಪ ನಮನ ಸಲ್ಲಿಸಿದರು. ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪದಾಧಿಕಾರಿಗಳು, ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ಮಾನ್ಯ ದೇವರಾಜ ಅರಸು ಅವರು ಈ ದೇಶದಲ್ಲಿ ಸಾಮಾಜಿಕ ನ್ಯಾಯಕ್ಕಾಗಿ, ಬಡ ಜನತೆಗಾಗಿ, ದೀನ ದಲಿತರಿಗಾಗಿ
ಹೋರಾಟ ಮಾಡೋದರಲ್ಲಿ ಮೊದಲಿಗರು ಅಂತ ಹೇಳಿ ನಾನಾದರೂ ಕೂಡ ಭಾವಿಸ್ಕೊಳ್ತೇನೆ. ಸುದೀರ್ಘ ಕಾಲ ಮುಖ್ಯಮಂತ್ರಿಗಳಾಗಿ ಈ ರಾಜ್ಯದಲ್ಲಿ ಅನೇಕ ಐತಿಹಾಸಿಕವಾದಂಥ ಬದಲಾವಣೆಗಳನ್ನು ತರೋದರ ಮೂಲಕ ಆ ಜನರಿಗೆ ಯಾರು ಶೋಷಿತರಿದ್ದರು, ಯಾರು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದರು, ಆ ಜನರಿಗೆ ನ್ಯಾಯವನ್ನು ಒದಗಿಸೋದ್ರಲ್ಲಿ ಅವರು ಶಾಶ್ವತವಾಗಿ ಅವರಿಗೆ ಉತ್ತರಗಳನ್ನು ಒದಗಿಸೋದ್ರಲ್ಲಿ ಯಶಸ್ವಿ ಆದರು ಅಂತ ಹೇಳಿ ನಾನು. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪ್ರದೋಷ್ ಮಾಫಿ ಸಾಕ್ಷಿ ಸಂಬಂಧ 59ನೇ ಸಿಸಿಎಚ್ ಕೋರ್ಟ್ನಲ್ಲಿ ವಿಚಾರಣೆ ನಡೆಯಿತು. ವಿಸಿ ಮೂಲಕ ದರ್ಶನ್, ಪ್ರದೋಷ್ ಸೇರಿ 5 ಜನ ಆರೋಪಿಗಳು ಹಾಜರಾಗಿದ್ರು. ಆಡಿಯೋ ವಿಡಿಯೋ ಕ್ಲಿಯರ್ ಆಗಿದೆಯಾ ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ತಾಂತ್ರಿಕ ಸಮಸ್ಯೆ ಇಲ್ಲದಂತೆ ವಿಸಿ ಕನೆಕ್ಟ್ ಮಾಡಲು ಜಡ್ಜ್ ಸೂಚನೆ ಕೊಟ್ಟರು. ಬಳಿಕ ಮಾಫಿ ಸಾಕ್ಷಿ ಹೇಳಿಕೆ ವಿಚಾರಣೆಯನ್ನ ಆಗಸ್ಟ್ 24ಕ್ಕೆ ಮುಂದೂಡಿಕೆ ಮಾಡಲಾಯಿತು. ಬೆಳಗಾವಿಯ ಹಿಂಡಲಗ ಜೈಲಿನ ಅಧಿಕಾರಿಗಳ ವಿರುದ್ಧ ಮಾಜಿ ಖೈದಿಯೊಬ್ಬ ಗಂಭೀರ ಆರೋಪಗಳನ್ನು ಮಾಡಿದ್ದಾನೆ. ತುಮಕೂರಿನ ಸುರೇಶ್ ಅಲಿಯಾಸ್ ಸಾಯಿ ಕುಮಾರ್ ಎಂಬಾತ ಜೈಲಿನೊಳಗೆ ಅಧಿಕಾರಿಗಳೇ ವೇಶ್ಯಾವಾಟಿಕೆ, ಮೊಬೈಲ್, ಗಾಂಜಾ ಮತ್ತು ಮದ್ಯದ ಅಕ್ರಮ ಚಟುವಟಿಕೆಗಳನ್ನು ನಡೆಸ್ತಾ ಇದ್ದಾರೆ ಅಂತ ವಿಡಿಯೋ ಮೂಲಕ ಹೇಳಿಕೆ ಕೊಟ್ಟಿದ್ದಾನೆ. ಹಣ ಕೊಟ್ಟರೆ ಜೈಲೊಳಗೆ ಐಷಾರಾಮಿ ಸೌಲಭ್ಯಗಳನ್ನು ಸಹ ಒದಗಿಸಲಾಗುತ್ತೆ. ಈ ಅಕ್ರಮ ಚಟುವಟಿಕೆಗಳಿಗೆ ಸಂಬಂಧಿಸಿದ ವಿಡಿಯೋ ಸಾಕ್ಷಿಗಳು ತನ್ನ ಬಳಿ ಇದೆ ಅಂತ ಸುರೇಶ್ ಅಲಿಯಾಸ್ ಸಾಯಿ ಕುಮಾರ್ ಹೇಳಿದ್ದಾನೆ. ಕಾರಾಗೃಹದಲ್ಲಿ ಬಂದಿಯಾಗಿರುವಂಥ ಸಂದರ್ಭದಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆಗಳು ಹಲವು ವಿಡಿಯೋಗಳು ನಮ್ಮ ಹತ್ರ ಇರುತ್ತೆ. ಯಾವುದೇ ರೀತಿ ಕಂಪ್ಲೇಂಟ್ ಕೊಟ್ಟರೆ ಅಧಿಕಾರಿಗಳು ಮುಚ್ಚಾಕ್ತಾರೆ. ಒಳಗಡೆ ಮೊಬೈಲ್ ತಂದು ಕೊಡ್ತಾರೆ, ಗಾಂಜಾ ತಂದು ಕೊಡ್ತಾರೆ, ಸಿಮ್ ತಂದು ಕೊಡ್ತಾರೆ, ವೇಶ್ಯಾವಾಟಿಕೆ ಮಾಡ್ತಾರೆ. ದುಡ್ಡು ಕೊಟ್ರಿ ಏನು ಬೇಕಾದ್ರೂ ಐಷಾರಾಮಿಯಾಗಿರೋ ಕೊಡ್ತಾರೆ. ನಾನು ಆಲೇ ಸುಮಾರು 2-3 ಸಾರಿ ಮಾಧ್ಯಮದಲ್ಲಿ ವೈರಲ್ ಮಾಡಿಸಿರ್ತೀನಿ ಅಕ್ರಮ ಚಟುವಟಿಕೆಗಳ ಬಗ್ಗೆ, ಬೆಳಗಾಂ ಜೈಲಲ್ಲಿ ನಡೀತಾ ಇರೋಂಥ ಅಕ್ರಮ ಚಟುವಟಿಕೆ ಬಗ್ಗೆ. ನಾವು ವೈರಲ್ ಮಾಡಿಸಿದ್ರೆ ನಮ್ಮ ಮೇಲೆ FIR ಮಾಡಿ ಕಂಪ್ಲೇಂಟ್ ಮಾಡ್ತಾರೆ. ನಮಗೆ ಫೋನ್ ಬರೋದಾದ್ರೂ ಹೇಗೆ, ನಾವು ಒಳಗಡೆ ಬರಬೇಕು ಅಂತಂದರೆ ತಪಾಸಣೆ ಮಾಡಿಬಿಡ್ತಾರೆ. ನಮ್ಮ ಕೈಗೆ ಮೊಬೈಲ್ಗಳು ಸೇರೋದಾದ್ರೂ ಹೇಗೆ ಅಂತಂದರೆ ನೀವೇ ಯೋಚನೆ ಮಾಡಬೇಕು. ಕಲಬುರಗಿ ಸೆಂಟ್ರಲ್ ಜೈಲಿನಿಂದ 3 ಖೈದಿಗಳು ಪರಾರಿ. ಕೇಸ್ನ 3ನೇ ಖೈದಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದ ರಾಜೇಶ್ವರಿ ಗ್ರಾಮದಲ್ಲಿ ಕಾರಾಗೃಹದಿಂದ ಎಸ್ಕೇಪ್ ಆಗಿದ್ದ ಮಸ್ತಾನ್ ಕಮಲಾಪುರ ಎಂಬಾತನನ್ನು ಬಂಧಿಸಲಾಗಿದೆ. ಕಳೆದ ಜುಲೈ 14ರಂದು ಕಲಬುರಗಿ ಸೆಂಟ್ರಲ್ ಜೈಲಿನಿಂದ ಎಸ್ಕೇಪ್ ಆಗಿದ್ದ 1 ತಿಂಗಳಿನಿಂದ ತಲೆಮರೆಸಿಕೊಂಡಿದ್ದ ಖೈದಿ ಮಸ್ತಾನ್ನನ್ನು ಕಲಬುರಗಿ ಮತ್ತು ಬೀದರ್ ಪೊಲೀಸರು ಜಂಟಿ ಕಾರ್ಯಾಚರಣೆ ನಡೆಸಿ ಅರೆಸ್ಟ್ ಮಾಡಿದ್ದಾರೆ. ಹೊಲದಲ್ಲಿ ಗಾಂಜಾ ಬೆಳೆದಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಬೆಣಚಿನ ಮರಡಿ ಗ್ರಾಮದಲ್ಲಿ ತನ್ನ ಜಮೀನಿನಲ್ಲಿ ಗಾಂಜಾ ಬೆಳೆದಿದ್ದ ಆರೋಪಿ ಸಿದ್ದಪ್ಪ ತಪಶಿ ಅನ್ನುವಾತನನ್ನ ಖಚಿತ ಮಾಹಿತಿ ಮೇರೆಗೆ ಪೊಲೀಸರು ದಾಳಿ ನಡೆಸಿ ಗಾಂಜಾ ಹಾಗೂ ಆರೋಪಿಯನ್ನ ವಶಕ್ಕೆ ಪಡೆದಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ತಯಾರಿಯಲ್ಲಿರುವ ರಂಗಮಂದಿರದಲ್ಲಿ ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರೆದಿದ್ದಾರೆ. ತುಮರಿಯ ಶಾಂತವೇರಿ ಗೋಪಾಲಗೌಡ ರಂಗಮಂದಿರಕ್ಕೆ ನುಗ್ಗಿದ್ದ ಕಿಡಿಗೇಡಿಗಳು ಬಾಗಿಲು ಮುರಿದು ಪೀಠೋಪಕರಣ ಧ್ವಂಸ ಮಾಡಿದ್ದಾರೆ. ರಂಗಮಂದಿರಕ್ಕೆ ಬೆಂಕಿ ಹಚ್ಚಲು ದುರುಳರು ಯತ್ನಿಸಿದ್ದಾರೆ. ಕಿಡಿಗೇಡಿ ಕೃತ್ಯ ಕಂಡು ತುಮರಿ ಗ್ರಾಮಸ್ಥರು ಶಾಕ್ ಆಗಿದ್ದು, ವಿಕೃತಿ ಮೆರೆದ ನೀಚರ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 40 ವರ್ಷದಿಂದ ನಾವು ಈ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಒದ್ದಾಡ್ತಾ ಇದನ್ನ ನಮ್ಮ ಊರಿಗೆ ಒಂದು ಸರಿಯಾದ ಸುಸಜ್ಜಿತ ರಂಗಮಂದಿರ ಮಾಡಬೇಕು ಅಂತ ಒದ್ದಾಡ್ತಾ ಇದ್ದೀವಿ. ಇವತ್ತು ವಿಕೃತ ಮನಸ್ಸುಗಳು ಬಂದು ಈ ಗ್ಲಾಸ್ಗಳೆಲ್ಲ ಒಡೆದು, ಡೋರನ್ನು ಒಡೆದು, ರಂಗಮಂದಿರ ಆ ಕಡೆ ಕಟಿಯಗಳಿದ್ದಕ್ಕೆ ಬೆಂಕಿ ಹಾಕಿ ಇಷ್ಟೆಲ್ಲ ಅನಾಹುತ ಮಾಡಿದ್ದಾರೆ ಅಂತ ಆದ್ರೆ ಇನ್ನು ಮುಂದೆ ನಾವು ಹಳ್ಳಿಯಲ್ಲಿ ಬದುಕೋದು ಬಹಳ ಕಷ್ಟ. ಹಾಗಾಗಿ ಇದಕ್ಕೆ ನಾವು ಈಗ ಕಂಪ್ಲೇಂಟ್ ಕೊಡಬೇಕು ಅಂತ ಆಲೋಚನೆ ಮಾಡ್ತಾ ಇದ್ದೀವಿ. ಆದ್ರೆ ಮುಂದಿನ ಹೆಚ್ಚಿನ ತನಿಖೆ ಮಾಡಿ ಇದು ಯಾರು ತಪ್ಪಿತಸ್ಥರು ಇದ್ದಾರೆ ಅವ್ರನ್ನ ಹಿಡಿದು ಅವ್ರಿಗೆ ನಮಗೆ ನೆಲಮಂಗಲದ ಯಂಟಗಾನಹಳ್ಳಿ ಬಳಿ ಭೀಕರ ಆಕ್ಸಿಡೆಂಟ್ ನಡೆದಿದೆ. ಬೆಂಗಳೂರು ಟು ಕುಣಿಗಲ್ ಹೆದ್ದಾರಿಯಲ್ಲಿ ಅಪಘಾತ ಸಂಭವಿಸಿದ್ದು, ರಸ್ತೆ ಬದಿ ನಿಂತಿದ್ದ ಟ್ಯಾಂಕರ್ಗೆ ಓಮಿನಿ ಡಿಕ್ಕಿ ಹೊಡೆದಿದೆ. ಚಾಲಕ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾನೆ. ಯಡಿಯೂರು ಮಧುರೈ ಗ್ರಾಮದ ದರ್ಶನ್ ಮೃತ ಯುವಕ. ನೆಲಮಂಗಲ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಗುಂಜೂರು ಪಾಳ್ಯದಲ್ಲಿ ಬೈಕ್ ಸವಾರ ಜಸ್ಟ್ ಮಿಸ್ ಆಗಿದ್ದಾನೆ. ಗುಂಡಿ ತಪ್ಪಿಸೋದಕ್ಕೆ ಹೋಗಿ ಬೈಕ್ ಸವಾರ ಅಲ್ಲಿ ಮುಂದಾದಾಗ ಬೈಕ್ ಮೇಲೆ ಟ್ಯಾಂಕರ್ ಹರಿದಿದೆ. ಅದೃಷ್ಟವಶಾತ್ ಬೈಕ್ ಸವಾರ ಅಪಾಯದಿಂದ ಪಾರಾಗಿದ್ದಾನೆ. ಕಲಬುರಗಿ ಜಿಲ್ಲೆಯನ್ನ ಬರಪೀಡಿತ ಜಿಲ್ಲೆ ಅಂತ ಘೋಷಿಸುವಂತೆ ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆ ಬಂದ್ ಮಾಡಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ.
ನಗರದ ಹುಮ್ನಾಬಾದ್ ರಿಂಗ್ ರಸ್ತೆಯಲ್ಲಿ ರೈತರಿಂದ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿದ್ದಾರೆ. ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕಿನ ವಡ್ಡೇರಹಳ್ಳಿ ಗ್ರಾಮದಲ್ಲಿ ಬಸ್ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುತ್ತಿದ್ದರು. ಕಳೆದ 10 ವರ್ಷಗಳಿಂದ ಬಸ್ ವ್ಯವಸ್ಥೆ ಇಲ್ಲದೆ ಶಾಲಾ ಕಾಲೇಜಿನಿಂದ ವಿದ್ಯಾರ್ಥಿಗಳು ವಂಚಿತರಾಗಿದ್ದರು. ಈ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಸುದ್ದಿ ಪ್ರಸಾರವಾಗಿತ್ತು. ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದ ವರದಿಯ ಫಲಶ್ರುತಿ ಇವತ್ತು ಗ್ರಾಮಕ್ಕೆ ಬಸ್ ಬಂದಿದೆ. ಗ್ರಾಮಸ್ಥರು ಬಸ್ಗೆ ಬಾಳೆ ಕಂಬ ಹೂ ಕಟ್ಟಿ ಪೂಜೆ ಸಲ್ಲಿಸಿದರು. ನ್ಯೂಸ್ 18ಗೆ ಗ್ರಾಮಸ್ಥರು ಧನ್ಯವಾದ ತಿಳಿಸಿದ್ದಾರೆ. ಮ್ಯಾನೇಜರ್ ಸುಶೀಲಾ ಮೇಡಮ್ ಅವರಿಗೂ ಮತ್ತು ಡಿಪೋ ಮ್ಯಾನೇಜರ್ ಮಂಜುನಾಥ್ ಸರ್ಗೂ, ಇದು ಡಿಪೋ ಇನ್ಸ್ಪೆಕ್ಟರ್ ಮಂಜುನಾಥ್ ಸರ್ಗೂ ಮತ್ತು ನಿಯಂತ್ರಕರಾದ ಮೋಹನ್ ಸರ್ ಅವ್ರಿಗೂ, ಹರಪನಹಳ್ಳಿ ಸಿಬ್ಬಂದಿಯವ್ರಿಗೂ ಮತ್ತು ವಿಜಯನಗರ ಸಿಬ್ಬಂದಿಯವ್ರಿಗೂ ಮತ್ತು ಈ ನ್ಯೂಸ್ 18 ಇವರಿಂದನೇ ನಮಗೆ ಇದು ಬಸ್ಸಸ್ ಈ ಹಳ್ಳಿಗಳಿಗೆ ಬಸ್ಸಸ್ಸನ್ನು ಕಲ್ಪಿಸಲಾಗಿದೆ. ಯಾಕೆಂದರೆ ಅವರು ವರದಿ ಮಾಡಿಲ್ಲ ಅಂದರೆ ನಮಗೆ ಸೆಪ್ಟೆಂಬರ್ 2025 ವರದಿ ಮಾಡಿಲ್ಲ ಅಂದರೆ ನಾವು ವರದಿ ನೋಡ್ತಿರಲಿಲ್ಲ, ಬಸ್ ಬರ್ತಿರಲಿಲ್ಲ. ಹಾಗಾಗಿ ಅವರು ವರದಿಯಿಂದನೇ ನಾವು ಬಸ್ ಅನುಕೂಲ ಆಗಿದೆ ಹಳ್ಳಿ ಹುಡುಗರಿಗೆ. ನ್ಯೂಸ್ 18 ಕನ್ನಡದವರು ಒಂದ್ಸಲ ಈ ವರದಿ ಮಾಡ್ತು. ಆ ವರದಿ ಮಾಡಿದಾಗ ಈ ವರದಿ ಸನ್ಮಾನ್ಯ ಶ್ರೀ ನಮ್ಮ ಡಾಕ್ಟರ್ ಜಯಣ್ಣರು ಸಮಾಜ ಸೇವಕರು ಅವ್ರ ಗಮನಕ್ಕೆ ಹೋಯಿತು. ಅವರು ನಮ್ಮ ಎಲ್ಲ ಗ್ರಾಮದ ಹಿರಿಯರಿಗೂ ಮುಖಂಡರಿಗೆ ಎಲ್ಲರ ಜೊತೆ ಸದಾ ಹೋರಾಟ ಮಾಡಿ ಹರಪನಹಳ್ಳಿ ಹೊಸಪೇಟೆ ಎಲ್ಲ ಕಡೆ ಓಡಾಡಿ ಬಂದು ಈ ಭಾಗ್ಯವನ್ನು ಅವ್ರು ಕಲ್ಪಿಸಿಕೊಟ್ಟಿದ್ದಾರೆ. ಸುಮಾರು 10-15 ವರ್ಷಗಳ ಕಾಲದಿಂದ ಈ ರೂಟಿಗೆ ಬಸ್ ಇರಲಿಲ್ಲ. ಎಷ್ಟೋ ಜನ ಶಾಲೆಯ ಮಕ್ಕಳು ಶಾಲೆ ಬಿಟ್ಟಿದ್ದರು. ಕೆಲವು ಹೆಣ್ಮಕ್ಳು ಅಲ್ಲಿ ಇಲ್ಲಿ ಎಲ್ಲೇ ಹೋಗ್ಬೇಕಂದ್ರೂ ಕೂಡ ಭಾರಿ ಅವರಿಗೆ ಸಮಸ್ಯೆ ಆಗ್ತಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ನಗರಸಭೆ ಕಚೇರಿ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಬೆಳಗ್ಗೆ 11ರ ಸುಮಾರಿಗೆ ನಗರಸಭೆ ಕಚೇರಿಗೆ ಲೋಕಾಯುಕ್ತ ತಂಡ ಆಗಮಿಸಿ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ನಗರಸಭೆ ಆಯುಕ್ತ ಜಗದೀಶ್ ಹುಲಿಗೆಜ್ಜೆ ಕೊಠಡಿಯಲ್ಲೂ ಮಾಹಿತಿ ಸಂಗ್ರಹ ಮಾಡಲಾಗಿದೆ. ಬೀದರ್ ಜಿಲ್ಲೆ ಚಿಟಗುಪ್ಪ ತಾಲೂಕಿನ ಮಂಗಳಗಿ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಎದುರಾಗಿದೆ. ಕಳೆದೊಂದು ವಾರದಿಂದ ಕುಡಿಯುವ ನೀರಿಗಾಗಿ ಪರದಾಡುತ್ತಿದ್ದು ಗ್ರಾಮ ಪಂಚಾಯತ್ ಕಚೇರಿ ಮುಂದೆ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದ್ದಾರೆ. ಒಂದೇ ವಾರದಲ್ಲಿ 4 ಮೇಲೆ ದಾಳಿ ಮಾಡಿ ಇಬ್ಬರನ್ನ ಕೊಂದಿದ್ದ ಕಾಡಾನೆಯನ್ನ ಕೊನೆಗೂ ಸೆರೆ ಹಿಡಿಯಲಾಗಿದೆ. ಕೊಡಗು ಜಿಲ್ಲೆಯ ತಿತಿಮತಿ ವ್ಯಾಪ್ತಿಯ ಚೆಂಬೆಬೆಳ್ಳೂರಿನಲ್ಲಿ ಅರಣ್ಯಾಧಿಕಾರಿಗಳು ಸೆರೆ ಹಿಡಿದಿದ್ದಾರೆ. ಸೆರೆ ಸಿಕ್ಕ ಆನೆಯನ್ನ ಸುರಕ್ಷಿತವಾಗಿ ದುಬಾರೆ ಸಾಕಾಣೆ ಶಿಬಿರಕ್ಕೆ ಸ್ಥಳಾಂತರ ಮಾಡಲಾಗಿದೆ. ತುಮಕೂರು ಜಿಲ್ಲೆ ತಿಪಟೂರು ನಗರದಲ್ಲಿ ನಾಗೇಶ್ ಪಾರ್ಥಿವ ಶರೀರದ ಮೆರವಣಿಗೆ ಮಾಡಲಾಗಿದೆ. ಅಭಿಮಾನಿಗಳು ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿ ಸಂತಾಪ ಸೂಚಿಸಿದ್ದು ನೆಚ್ಚಿನ ನಾಯಕನ ಅಗಲಿಕೆಗೆ ತಿಪಟೂರು ಜನ ಕಂಬನಿ ಮಿಡಿದಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಹಿಂದೂ ರುದ್ರಭೂಮಿಯಲ್ಲಿ ಸಕಲ ಸರ್ಕಾರಿ ಗೌರವಗಳೊಂದಿಗೆ ಬಿಸಿ ನಾಗೇಶ್ ಅವರ ಅಂತ್ಯಕ್ರಿಯೆ ನಡೆಯಲಿದೆ.